ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು ಜಿಕೆ ಗುರುರಾಜ್. ಲಗ್ನಾಧಿಪತಿ 1, 2, 3, 4, 5ನೇ ಸ್ಥಾನಗಳಲ್ಲಿದ್ದರೆ ಆಗುವಂಥ ಫಲವಿಭಾಗವನ್ನು ಸರಣಿಗಳನ್ನು ಮಾಡಿದ್ದೆ. ಈಗ ಇದೇ ಲಗ್ನಾಧಿಪತಿ 6ನೆಯ ಸ್ಥಾನದಲ್ಲಿದ್ದರೆ ಆಗುವಂತಹ ಫಲಗಳು ಏನು, ಯಾವ ರೀತಿ ಲಗ್ನಾಧಿಪತಿ 6ನೇ ಸ್ಥಾನದಲ್ಲಿದ್ದರೆ ನಮಗೆ ಸುಖ ದುಃಖಗಳು ಹೇಗಾಗುತ್ತೆ, ಮತ್ತೆ 6ನೆಯ ಮನೆಯಲ್ಲಿ ಲಗ್ನಾಧಿಪತಿ ಇರೋದಲ್ಲದೆ 6ನೆಯ ಸ್ಥಾನದ ಅಧಿಪತಿಯನ್ನು ನಾವು ಗಮನಿಸಿದಾಗ ನಮಗಾಗುವಂಥ ಫಲವಿಭಾಗಗಳು ಏನು ಎಂಬುದಾಗಿ ನಾವು ತಿಳಿಯೋಣ. ಉದಾಹರಣೆಗೆ ಈಗ ಒಂದು ವೃಷಭ ಲಗ್ನ ಅಂತ ತಗೊಂತೀನಿ. ಈ ಥರದ್ದು ಎಲ್ಲ ಲಗ್ನಗಳು, ಪ್ರತಿಯೊಂದು ಲಗ್ನಗಳಿಗೂ ಒಂದೊಂದು ಉದಾಹರಣೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಈಗ ಮೊದಲಿಗೆ ವೃಷಭ ಲಗ್ನ, ಆ ಲಗ್ನಾಧಿಪತಿ ಶುಕ್ರ, ಅವನು 6ನೇ ಸ್ಥಾನ ಯಾವುದು, ತುಲಾರಾಶಿ, ಅವನದೇ 6ನೇ ಮನೆ. ಹಾಗಾಗಿ ಇಲ್ಲಿ ಇದೇ ಲಗ್ನಾಧಿಪತಿ 6ನೆಯ ಸ್ಥಾನದಲ್ಲಿದ್ದರೆ ಲಗ್ನಾಧಿಪತಿನೂ ಅವನೇ ಆಗ್ತಾನೆ, 6ನೇ ಮನೆ ಅಧಿಪತಿ ಅವನೇ ಆಗೋದ್ರಿಂದ ಅದೇ ಲಗ್ನಾಧಿಪತಿ ಶುಕ್ರ 6ನೆಯ ಸ್ಥಾನದಲ್ಲಿದ್ದರೆ ಉತ್ತಮವಾದಂಥ ಫಲ. ಅವರಿಗೆ ರೋಗಗಳು ಇರೋದಿಲ್ಲ, ಸಾಲಗಳು ಆಗೋದಿಲ್ಲ, ಶತ್ರುಗಳು ಇರೋದಿಲ್ಲ, ಆನಂದಮಯ ಸುಖವಾಗಿ ಜೀವನವನ್ನು ನಡೆಸ್ತಾರೆ. ಅದೇ ಥರ ಈಗ ಮಿಥುನ ಲಗ್ನ ಅಂತ ಇಟ್ಕೊಳ್ಳಿ. ಲಗ್ನಾಧಿಪತಿ ಬುಧ, ಅವನು 6ನೇ ಸ್ಥಾನ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಇರ್ತಾನೆ. ಅಲ್ಲಿ ಅವನಿಗೆ ಶತ್ರು ಮನೆ ಆಯಿತು, ಸ್ವಲ್ಪ ಅವನು ಬುದ್ಧಿ ಕಸಿವಿಸಿಕೊಳ್ತಾನೆ. ಅದೇ 6ನೇ ಮನೆ ಅಧಿಪತಿ ಆದಂಥ ಕುಜ ಲಗ್ನಕ್ಕೆ 3ನೇ ಮನೆಯಲ್ಲಿದ್ದರೆ ಅಥವಾ ಲಗ್ನಕ್ಕೆ 12ನೇ ಮನೆಯಲ್ಲಿದ್ದರೆ, ಅಂದರೆ ಸಿಂಹರಾಶಿಯಲ್ಲಿದ್ದರೆ, ವೃಷಭ ರಾಶಿಯಲ್ಲಿದ್ದರೆ, ಸಿಂಹರಾಶಿಯಲ್ಲಿದ್ದರೆ ಸ್ವಲ್ಪ ಒದ್ದಾಡ್ತಾನೆ. ಯಾಕಂದರೆ ಕುಜ 3ನೇ ಸ್ಥಾನದಲ್ಲಿದ್ದು ಬುಧನನ್ನು ಲಗ್ನಾಧಿಪತಿ ನೋಡಿಬಿಡ್ತಾನೆ. 4ನೇ ಸ್ಥಾನದಿಂದ ದೃಷ್ಟಿ ಅವನಿಗೆ ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ಸಿಂಹರಾಶಿಯಿಂದ ಬುಧನ ನೋಡೋದ್ರಿಂದ ಆ ಲಗ್ನಾಧಿಪತಿಗೆ ಬಹಳ ಒಂದು ರೀತಿಯಾದ ಫ್ರಸ್ಟ್ರೇಷನ್ಸ್ ಇರುತ್ತೆ, ಕೋಪ ಇರುತ್ತೆ. ಯಾವುದೇ ಕೆಲಸ ಕೈ ಹಾಕಿದ್ರು ಕೆಲಸ ಸಕ್ಸಸ್ ಆಗಲ್ಲ. ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ನಾನಾ ರೀತಿಯಾದಂಥ ತೊಂದರೆಗಳು ಬರುತ್ತೆ. ಆ ಫ್ರಸ್ಟ್ರೇಷನ್ನಿಂದ ಏನಾಗುತ್ತೆ, ದೇಹದಲ್ಲಿ ನಾನಾ ರೀತಿಯಾದಂಥ ಬಾಧೆಗಳು ಉಂಟಾಗುತ್ತೆ. ಶತ್ರುಗಳು ಎಲ್ಲಿಂದನೋ ಉತ್ಪತ್ತಿಯಾಗಿ ಅವರಿಗೆ ನಾನಾ ರೀತಿಯಾದ ಬಾಧೆಗಳು ಉಂಟಾಗುತ್ತೆ. ಅದೇ ಕುಜ 12ರಲ್ಲಿದ್ದ ಅಂತ ಇಟ್ಕೊಳ್ಳಿ, ಸಿಂಹರಾಶಿ ಬಿಟ್ಟು ವೃಷಭ ರಾಶಿಯಲ್ಲಿದ್ದ ಅಂತ ಇಟ್ಕೊಳ್ಳಿ. ಅಂದರೆ ಇದೇ ಕುಜ, ಬುಧ ಕೂತಿರೋ ಮನೆ ಅಧಿಪತಿ ಕುಜ ವೃಷಭ ರಾಶಿ ಕೂತಿದ್ದ ಅನ್ಕೊಳ್ಳಿ, ಫ್ರಸ್ಟ್ರೇಷನ್ ಇರಲ್ಲ. ಅವಾಗ ಫಸ್ಟ್ ಕ್ಲಾಸ್ ಅವಾಗ ಏನಾಗುತ್ತೆ, ಬಹಳ ಬುದ್ಧಿ ಚಾಣಾಕ್ಷತನದಿಂದ, ಚುರುಕುತನದಿಂದ ವಿಶೇಷವಾಗಿ ಎಲ್ಲಿ ಸಾಲ ಮಾಡಬೇಕು, ಸಾಲ ಮಾಡೋದ್ರಿಂದ ನಮಗಾಗುವಂತಹ ಬಾಧೆಗಳು ಹೇಗೆ ತಪ್ಪಿಸ್ಕೋಬೇಕು, ಸಾಲ ಮಾಡಿದ್ರೂ ಅದನ್ನು ಸಾಲ ತೀರಿಸುವಂತಹ ಚುರುಕುತನದ ಬುದ್ಧಿ ಇರುತ್ತೆ. ಯಾಕಂದ್ರೆ 12ನೇ ಸ್ಥಾನದಲ್ಲಿ ಕುಜ 6ನೇ ಮನೆ ಅಧಿಪತಿಯಾಗಿ 12ನೇ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಈ ಲಗ್ನಾಧಿಪತಿಗೆ ವಿಶೇಷವಾದಂಥ ಬಲ ಬಂದ್ಬಿಡುತ್ತೆ. ಅದೇ ತರ ಈಗ ಧನುಸು ಲಗ್ನ, ಧನುಸು ಲಗ್ನಕ್ಕೆ 6ನೇ ಮನೆ ಸ್ಥಾನ ಶುಕ್ರ, ಅಂದ್ರೆ ಗುರು, ಲಗ್ನಾಧಿಪತಿ ಗುರು ವೃಷಭ ರಾಶಿಯಲ್ಲಿ ಹೋಗಿ ಸ್ಥಿತನಾಗ್ತಾನೆ ಅನ್ಕೊಳ್ಳಿ. ಇದು ಸ್ತ್ರೀಯರಿಗೆ ತುಂಬಾ ವಿಶೇಷವಾದಂಥ ಫಲ. ಯಾವಾಗಲೂ ಗುರು ಶುಕ್ರನ ಮನೆಯಲ್ಲಿ ಹೋಗಿ ಸ್ಥಿತನಾದ ಅಂದ್ರೆ ಸ್ತ್ರೀಯರಿಗೆ ಬಹಳ ವಿಶೇಷವಾದಂಥ ಫಲ ಕೊಡ್ತಾನೆ. ಪುರುಷರಿಗೂ ಕೊಡ್ತಾನೆ. ಅದರ ಲಗ್ನಾಧಿಪತಿ ಆದನು 6ನೇ ಮನೆ ಸ್ಥಾನದಲ್ಲಿದ್ದಾಗ ಇದೇ ಶುಕ್ರ 6ನೇ ಮನೆ ಅಧಿಪತಿ ಆದ ಶುಕ್ರ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಧನಸ್ಸು ಲಗ್ನಾಧಿಪತಿ ಆದ ಗುರು ವೃಷಭ ರಾಶಿಯಲ್ಲಿ ಇದ್ದಾಗ ಆ ವೃಷಭ ರಾಶಿ ಅಧಿಪತಿ ಆದ ಶುಕ್ರ ನಿಮ್ಮ ರಾಶಿ ಯಾವುದೇ ಆಗಿರ್ಬೋದು, ಮಕರ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಯಾವುದೇ ರಾಶಿ ಆಗಿದ್ರು ಆ ಚಂದ್ರನಿಗೆ ಇದೇ ಶುಕ್ರ 12ನೇ ಮನೆಯಲ್ಲಿದ್ದರೆ, 8ನೇ ಮನೆಯಲ್ಲಿದ್ದರೆ, ಈಗ ನಿಮಗೆ ಲಗ್ನಾಧಿಪತಿ ಧನುಸ್ಸು, ಆ ಲಗ್ನಾಧಿಪತಿ ಗುರು ವೃಷಭ ರಾಶಿಯಲ್ಲಿ ಇದ್ದಾನೆ. ಈ ವೃಷಭ ರಾಶಿ ಅಧಿಪತಿಯಾದ ಶುಕ್ರ ಈಗ ಮೀನ ರಾಶಿ ಒಬ್ಬರದ್ದು ಇಟ್ಕೊಂತ ಇಟ್ಕೊಳ್ಳಿ. ಧನಸ್ಸು ಲಗ್ನ ಆಗಿದೆ, ಲಗ್ನಾಧಿಪತಿ ಗುರು ವೃಷಭದಲ್ಲಿದ್ದಾನೆ. ಇದೇ ಶುಕ್ರ, ಇದೇ ಧನಸ್ಸು ಲಗ್ನಾಧಿಪತಿ ಆದಂಥ ವ್ಯಕ್ತಿ ಮೀನ ರಾಶಿ ಅವ್ರದ್ದಾಗಿದ್ರೆ ಆ ರಾಶಿಗೆ 12ರಲ್ಲಿ ಶುಕ್ರ ಇದ್ರೆ ಶುಭ ಲಾಭ, ವಾಹನಗಳ ವ್ಯಾಪಾರ, ಪೆಟ್ರೋಲಿಯಂ ವ್ಯಾಪಾರ, ಮತ್ತೆ ಕಾಸ್ಮೆಟಿಕ್ಸ್ ಐಟಮ್ಸ್ಗಳೆಲ್ಲ ವ್ಯಾಪಾರ, ಈ ರೀತಿಯಾದಂಥ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿ ಚುರುಕುತನವನ್ನು ಮಾಡ್ತಾರೆ. ಇದೇ ಲಗ್ನಾಧಿಪತಿ ಗುರು ವೃಷಭ ರಾಶಿಯಲ್ಲಿದ್ದು ಮಕರ ರಾಶಿ ಆಯ್ತು ಅಂತ ಇಟ್ಕೊಳ್ಳಿ ಒಬ್ಬರಿಗೆ. ಆ ಮಕರ ರಾಶಿಯಲ್ಲಿ 12ರಲ್ಲಿ ಶುಕ್ರ 6ನೇ ಅಧಿಪತಿ ಆದ ಶುಕ್ರ ಇಲ್ಲಿ ಧನುಸು ರಾಶಿಯಲ್ಲಿ ಕೂತಿದ್ರೆ ಆಗ 2 ತರ ರಾಜ್ಯ ಹೋಗುತ್ತೆ. ಗುರು ಶುಕ್ರರಿಗೆ ಪರಿವರ್ತನೆ ಆಯ್ತು, ಗುರು ಶುಕ್ರನ ಮನೆಗೆ ಹೋದ, ಶುಕ್ರ ಗುರುವಿನ ಮನೆಗೆ ಬಂದು ಅಲ್ಲಿ ಏನಾಯ್ತು, ಮತ್ತೆ ಪುನಃ ಶುಭ ಲಾಭಗಳು ಬರುತ್ತೆ. ಇದೇ ತರ ಜಾತಕಗಳನ್ನ ನಾವು ಎಣಿತಾ ಹೋಗ್ತಾ ಇರ್ಬೇಕಾದ್ರೆ. ಅದೇ ತರ ಕಟಕ ಲಗ್ನ ಆಯ್ತು ಅಂತ, ಕಟಕ ಲಗ್ನಕ್ಕೆ ಇದೇ ಲಗ್ನಾಧಿಪತಿಯಾದ ಚಂದ್ರ
ಧನುಸು ರಾಶಿಯಲ್ಲಿ ಬರ್ತಾನೆ, ಅಂದ್ರೆ ಗುರುವಿನ ಮನೆಯಲ್ಲಿ ಮಿತ್ರನ ಮನೆಗೆ ಬಂದ, ಅಲ್ಲಿ ವಿಶೇಷವಾದಂಥ ರಾಜಯೋಗ ಫಲಗಳು. ಅದರಲ್ಲೂ ಧನುಸು ರಾಶಿಯಾಗಿ ಅಲ್ಲಿ ಮತ್ತೆ ಪುನಃ ಅಲ್ಲಿ ಪೂರ್ವಾಷಾಢ ನಕ್ಷತ್ರ, ಮೂಲಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಬರುತ್ತೆ. ಆ ನಕ್ಷತ್ರಗಳೆಲ್ಲ ಚಂದ್ರನಿಗೆ ಅಧಿಮಿತ್ರರು ಎಲ್ಲರನ್ನು. ಹಾಗಾಗಿ ಆ ಮಿತ್ರರು ನಕ್ಷತ್ರದಲ್ಲಿ ಕೂತಿರೋದ್ರಿಂದ ವಿದೇಶಿ ಯಾತ್ರೆ ಮತ್ತೆ ಹಣಕಾಸಿನ ಸಂಸ್ಥೆಯಲ್ಲಿ ವಿಶೇಷವಾದಂಥ ಬಲಗಳು, ಇಂಥ ನಕ್ಷತ್ರಗಳಿಗೆಲ್ಲ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಕ್ಕತ್ತೆ. ಅದೇ ತರ ಕನ್ಯಾ ಲಗ್ನ ಆಯ್ತು ಅನ್ಕೊಳ್ಳಿ, ಲಗ್ನಾಧಿಪತಿ ಬಂದು ಬುಧ, ಅವನು ಕುಂಭರಾಶಿಗೆ ಹೋಗಿ ಸೇರ್ತಾನೆ, ಅಲ್ಲಿ ಮತ್ತೆ ಮಿತ್ರನ ಮನೆ ಆಯ್ತು. ಪುನಃ ಆ ಮನೆ ಅಧಿಪತಿ ಲಗ್ನಕ್ಕೆ ಸೇರದ ಅನ್ಕೊಳ್ಳಿ, ಅಲ್ಲಿ ಶನಿ ಬುಧರಿಗೆ ಪರಿವರ್ತನೆ. ಈ ತರದ್ದು ಈ ರೀತಿ ಹೇಳಿದ್ದೀನಿ. ಇದನ್ನು ಮುಂದೆ ನೀವು ಇದೇ ಜಾತಕಗಳನ್ನ ಒಂದು ಅವಲೋಕನ ಮಾಡಿ, ನಿಮ್ಮ ಜಾತಕಗಳನ್ನು ಮುಂದೆ ಇಟ್ಕೊಳ್ಳಿ, ಅಲ್ಲಿ ಅವಲೋಕನ ಮಾಡಿ. ಯಾಕೆ ಅಂದ್ರೆ ಇದು ಲಗ್ನಾಧಿಪತಿ ಆದಂಥವನು 6ನೇ ಸ್ಥಾನ ಪಡೆದ ಅಂದ್ರೆ ಬಹಳ ವಿಶೇಷವಾದಂಥ ಸುಖ ಸಿಕ್ಕತ್ತೆ. ಲಗ್ನಾಧಿಪತಿ ಅದನ್ನು 6ನೇ ಮನೆ ಸ್ಥಾನದಲ್ಲಿದ್ದು ಅದೇ 6ನೇ ಮನೆ ಅಧಿಪತಿ ಆದಂಥ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಸ್ಥಿತನಾದ ಅಂದ್ರೆ ಅದ್ರ ಮಾತು ಹೇಳಕ್ಕೆ ಸಾಧ್ಯ ಇಲ್ಲ. ಅವರ ಜೀವನವನ್ನ ನಡ್ಕೊಂಡು ಹೋಗುವಂಥ ದಾರಿನೇ ಪ್ರತ್ಯಕ್ಷ ಸಾಕ್ಷಿ. ಸಾಲ ಮಾಡೋದಿಲ್ಲ, ಶತ್ರುಗಳು ಇರೋದಿಲ್ಲ, ಗೊತ್ತು ಗುರಿ ಇಲ್ಲದೆ ಜೀವನವನ್ನೇ ನಡೆಸೋದಿಲ್ಲ, ಆನಂದಮಯವಾದಂಥ ಜೀವನವನ್ನು ನಡೆಸ್ತಾರೆ. ಬರೀ ಯಾವಾಗಲೂ ಆಸ್ಪತ್ರೆಗೆ ಖರ್ಚು ಮಾಡುವಂಥ ವ್ಯವಧಾನಗಳಿರಲ್ಲ. ಯಾವಾಗ ಈ ಲಗ್ನಾಧಿಪತಿ 6ನೇ ಸ್ಥಾನದಲ್ಲಿದ್ದು 6ನೇ ಮನೆ ಅಧಿಪತಿಯಾಗಿ ದುರ್ಬಲನಾಗಿಗೊಂಡರೆ ಆಗ ರೋಗೋದ್ಭವಗಳಾಗೋದು, ಅವಘಡಗಳಾಗೋದು, ಗೊತ್ತು ಗುರಿ ಇಲ್ಲದೆ ಜೀವನವನ್ನು ನಡೆಸೋದು, ಸಾಲ ಸೋಲಗಳನ್ನು ಮಾಡ್ಕೊಳ್ಳೋದು, 4 ಜನಗಳಿಂದ ಅವಲಂಬನೆ ಮಾಡಿಕೊಂಡು ಜೀವನ ನಡೆಸುವಂಥದ್ದು, ಈ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ತುಂಬಾ ಬರುವಂಥದ್ದು ಅವಕಾಶಗಳು ತುಂಬಾ ಇರುತ್ತೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ 6ನೇ ಸ್ಥಾನದಲ್ಲಿದ್ದರೆ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನನಗೆ ತಿಳಿಸಿ, ಎಸ್ ಆರ್ ನೋ, ನಂದು ಲಗ್ನ ಈ ತರ, ಈ ಲಗ್ನಕ್ಕೆ ನನಗೆ ಈ ಲಗ್ನಾಧಿಪತಿ 6ನೇ ಸ್ಥಾನದಲ್ಲಿದ್ದಾನೆ, ಈ ಮನೆ ಅಧಿಪತಿ ನನಗೆ ಇದ್ದಾನೆ, ನನಗೆ ಏನು ಸರ್ ಅನುಕೂಲ ಅಂತ ನೀವು ಕೇಳಿದಾಗ ಅದನ್ನು ನಾನು ವಿವರಣೆಯಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಜಾತಕದಲ್ಲಿ ನೋಡ್ಕೊಂಡು ನನಗೆ ಎಸ್ ಆರ್ ನೋ ಅಂತ ತಿಳಿಸಿ, ಸಂಕೋಚ ಮಾಡ್ಕೋಬೇಡಿ. ನಿಮ್ಮಗಳ ಪ್ರೋತ್ಸಾಹನೇ ನಮಗೆ ಈ ವಿದ್ಯೆಯನ್ನು ನಿಮಗೆ ಹಂಚಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸರಣಿಯಲ್ಲಿ ಲಗ್ನಾಧಿಪತಿ 7ರಲ್ಲಿದ್ದರೆ ಆಗುವಂತಹ ವಿವಾಹ ಜೀವನ ಹೇಗೆ, ವಿದೇಶಿ ಯಾತ್ರೆ ಹೇಗೆ, ವ್ಯಾಪಾರ ವಹಿವಾಟುಗಳಲ್ಲಿ ಹೇಗೆ ಅನ್ನೋದನ್ನು ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.